ಹಾಸನಾಂಬೆ ಉತ್ಸವ, ಹಾಗೆ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ, ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ನಾನು 2 ಬಾರಿ ಬಂದಿದ್ದೆ ಅಷ್ಟೇ. ಹಿಂದೆ ಹೋಸಲಿ ಸಿದ್ದರಾಮಯ್ಯರ ಜೊತೆ ಬಂದಿದ್ದೆ, ಆಮೇಲೆ ಮುಜರಾಯಿ ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಬಂದಿದ್ದೆ. ಮತ್ತು ಈ ಸಲ ನಾಳಿದ್ದಿಂದ ಪ್ರಾರಂಭ ಆಗುತ್ತೆ ಅಲ್ವಾ. ಆಮೇಲೆ 14 ದಿನ ಇರುತ್ತೆ. ಮುಖ್ಯಮಂತ್ರಿಗಳು 15ನೇ ತಾರೀಕು ಬರ್ತಾರೆ, DCM ಬರ್ತಾರೆ. ಮತ್ತು ಪ್ರಾರಂಭದ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇರ್ತಾರೆ. ಮತ್ತು ಕೃಷ್ಣ ಬೈರೇಗೌಡರು ಈಗಾಗಲೇ 2-3 ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳು, ಹಾಗೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಸುಮಾರು ಒಂದು 7-8-10 ಮೀಟಿಂಗ್ ಮೇಲೆ ಮಾಡಿದ್ದಾರೆ. ನನಗೂ ಬೆಂಗಳೂರಿಗೆ ಬಂದು ಮಾಹಿತಿ ಕೊಟ್ಟು ಏನೇನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಿಂದೆ ಆಗಿರ್ತಕ್ಕಂಥ, ಯಾಕಂದರೆ ಜನ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು. ಹೋಸಲಿ 4-5 ವರ್ಷಕ್ಕೆ ಮುಂಚೆ ಒಂದು 4-5 ಲಕ್ಷ ಜನ ಇರ್ತಿದ್ರೋ ಇಲ್ಲೋ, ಅಲ್ವೇನಪ್ಪ? ಎಷ್ಟಿದ್ರು 4-5 ವರ್ಷಕ್ಕೆ ಮುಂಚೆ? 4-5 ವರ್ಷಕ್ಕೆ ಮುಂಚೆ 5 ಲಕ್ಷ ಇದ್ದಂಥ ಭಕ್ತರು ಈಗೇನಾಗಿದೆ, ಹೋದ ವರ್ಷ ಹತ್ತತ್ರ 20 ಲಕ್ಷ ಜನ ಬಂದಿದ್ದಾರೆ. ಈ ಸಲ ಒಂದು 25 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದಾರೆ. ಆ ನಿರೀಕ್ಷೆಗೆ ತಕ್ಕನಾಗೆ ವ್ಯವಸ್ಥೆಗಳು ಮಾಡ್ಕೋಬೇಕು. ಹೋದ ಸಲ ಸ್ವಲ್ಪ ಜನ ಜಾಸ್ತಿ ಆಗೋಯಿತು, ಜಿಲ್ಲಾಡಳಿತನೂ ಕೂಡ ಏನು ಮಾಡೋಕ್ಕಾಗಲಿಲ್ಲ. ಹೆಚ್ಚು ಜನ ಬಂದಂಥ ಸಂದರ್ಭದಲ್ಲಿ ಸಮಸ್ಯೆಗಳು, ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದರೆ ಏನಾಗುತ್ತೆ, ಸಹಜವಾಗಿ ಸ್ವಲ್ಪ ಗೊಂದಲ ಆಗಿತ್ತು. ಆ ಗೊಂದಲಕ್ಕೆ ಈ ಬಾರಿ ತೆರೆ ಎಳೆಯೋದಕ್ಕೆ ಭಾಳ ಸಿಸ್ಟಮ್ಯಾಟಿಕ್ಕಾಗೆಲ್ಲ ಮಾಡಿದ್ದಾರೆ. ಮತ್ತು ಪ್ರತಿದಿನ 25 ಲಕ್ಷ ಜನ ಅಂದರೆ 80-90 ಸಾವಿರ ಜನ ಮೇಲಾಗ್ತಾರೆ ಅನ್ಸುತ್ತಲ್ಲ, ಇನ್ನೂ ಜಾಸ್ತಿನೇ ಆಗ್ಬೋದು. ಎಷ್ಟಾಗ್ಬೋದು ಅಂದರೆ 14 × 25 ಲಕ್ಷ, 1.25 ಲಕ್ಷ, ಒಂದು 1.25 ಲಕ್ಷ, 1.5 ಲಕ್ಷ. ಸಂಡೇಸ್ ಸ್ವಲ್ಪ ಜಾಸ್ತಿ ಇರ್ಬೋದು. ಅದಕ್ಕೆ ತಕ್ಕನಾಗೆ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಆಮೇಲೆ ನಾನು ಆಗಲೇ ಪೊಲೀಸ್ ನಮ್ಮ ಸೂಪರಿಂಟೆಂಡೆಂಟ್ ಅವ್ರು ಹೇಳ್ತಾಯಿದ್ರು, ಒಂದು ಗಂಟೆಗೆ 6,000 ಜನ ಕರೆಕ್ಟಾಗಿ ಪುಷ್ ಮಾಡಿದ್ರೆ 6,000 ಜನ ಹೋಗ್ಬೋದು ಅಂತ ಹೇಳ್ತಾಯಿದ್ರು. ಆದರೆ ಒಂದು 20 ಗಂಟೆ ಅಂದರೂ ಕೂಡ 1,20,000 100% ಅವ್ರು ಹೇಳಿ ಪ್ಲ್ಯಾನ್ ಪ್ರಕಾರ ಆದರೆ ಆವಾಗ ಯಾವ ಸಮಸ್ಯೆನೂ ಆಗೋದಿಲ್ಲ. ಮತ್ತು ಲಾಸ್ಟ್ ಟೈಮೆಲ್ಲ ಸ್ವಲ್ಪ VIPs ಸ್ವಲ್ಪ ಎಲ್ಲ ಗೊಂದಲ ಆಯಿತು. ಅದಕ್ಕೆ ಈ ಸಲ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠರುಗಳು, ನಮ್ಮ ಶ್ರೇಯಸ್ ಪಟೇಲ್ ಅವರು ಎಲ್ಲ ಕೂತು ಮಾತಾಡಿ VIPsಗೆ ಒಂದು ಸಪ್ರೇಟ್ ಟೈಮ್ ಮಾಡಿಬಿಟ್ಟಿದ್ದಾರೆ. ಸಪ್ರೇಟ್ ಟೈಮ್ ಮಾಡಿದ್ದಾರೆ. ಎಲ್ಲರ ವಾಹನ ಕೂಡ ಇಲ್ಲಿ ಬರೋಕ್ಕೂ ಆಗೋದಿಲ್ಲ. ಅಲ್ಲಿ IBಗೆ ಹೋಗಬೇಕು, IBಯಿಂದನೇ ಇಲ್ಲಿ ವಾಹನಗಳಲ್ಲಿ ಬರಬೇಕು. ಕಾರ್ಡ್ ಕೊಡ್ತಾರೆ, ಆ ಕಾರ್ಡು ತೋರಿಸಿದ್ರೆ ಅವರೇ ವಾಹನದಲ್ಲಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಅಂದರೆ ಒಂದು ಲಿಮಿಟ್ ಟೈಮ್, ಪೂರ್ತಿ ದಿನ ಎಲ್ಲ ಇಲ್ಲವೇ ಇಲ್ಲ. ಏನು ಟೈಮ್ ಫಿಕ್ಸ್ ಮಾಡಿದರೆ ಆ ಟೈಮಲ್ಲೇ VIPs ಬರಬೇಕು. ಅವಾಗೇನಾಗುತ್ತೆ, ಸಹಜವಾಗಿ ಗೊಂದಲ ಇರೋದಿಲ್ಲ. ಈ ತಿರುಪ್ತಿಲಿ ಮಾಡ್ತಾರಲ್ಲ ಅದೇ ಥರನೇ, ತಿರುಪ್ತಿಲಿ ಅಷ್ಟೇ VIPsಗೆ ಒಂದು ಟೈಮ್ ಫಿಕ್ಸ್ ಮಾಡಿಬಿಡ್ತಾರೆ. ಆ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಬಿಡೋಲ್ಲ. ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಒಟ್ಟು 4 ದ್ವಾರಗಳಿದೆ ಅಲ್ವಾ, ಅಲ್ವಾ ಮಾಡ್ತೀವಿ. 4 ಕಡೆ ಇದೆ. 4 ಕಡೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಎಕ್ಸೆಪ್ಟ್ VIP ಅವರು ಬಂದಾಗ ಬೇರೆ ಜನಕ್ಕೆ ಅಡ್ಡಿ ಮಾಡೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವರು ದರ್ಶನ ಮಾಡ್ತಾ ಇರ್ತಾರೆ. VIPs ಬಂದಾಗ ಅವ್ರ ಪಾಡಿಗೆ ಇವ್ರು ಬರ್ತಾರೆ ಅಷ್ಟೇ. VIPs ಬರೋದ್ರಿಂದ ಸಾರ್ವಜನಿಕರಿಗೆ ಯಾವ ಸಮಸ್ಯೆ ಕೂಡ ಆಗಲ್ಲ. ಅವ್ರು ನಿಲ್ಲಿಸೋದು ಇಲ್ಲ, ಕಂಟಿನ್ಯೂಸ್ ಆಗಿ ಅವರು ಫ್ಲೋ ಆಗ್ತಾ ಇರ್ತಾರೆ. ಕರೆಕ್ಟೇನಮ್ಮ? ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇರ್ತಾರೆ.